ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಂದು ಬ್ಯೂಟಿ ಟಿಪ್ಸ್ ವಿಡಿಯೋ ಆಗಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ ಗೈಸ್. ಪ್ರತಿಯೊಬ್ಬರಿಗೂ ನಾವು ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು, ನಮ್ಮ ಸ್ಕಿನ್ ಅನ್ನ ಆರೋಗ್ಯಯುತವಾಗಿ ಗ್ಲೋಯಿಂಗ್ ಆಗಿ ಇಟ್ಕೋಬೇಕು, ಹಾಗೆಯೇ ನಾವು ಕೂಡ ಸುಂದರವಾಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತೆ. ಅದರಲ್ಲೂ ಹೆಣ್ಮಕ್ಳು ಬ್ಯೂಟಿ ಬಗ್ಗೆ ತುಂಬಾನೇ ಕೇರ್ ತಗೋತಾರೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಹೇಳುವಂತಹ ಕೆಲವೊಂದು ಸಿಂಪಲ್ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಬ್ಯೂಟಿಯನ್ನ ಹೆಚ್ಚಿಸ್ಕೋಬಹುದು, ಹಾಗೆಯೇ ನೀವು ಸದಾ ಯೌವನವಾಗಿರುವಂತೆ ನಿಮ್ಮನ್ನ ನೀವು ಕಾಪಾಡ್ಕೋಬಹುದು. ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಆಲ್ಮೋಸ್ಟ್ ಎಲ್ಲರೂ ನೀರು ಕುಡಿತಾರೆ. ಸೊ ನೀವು ಬರೀ ನೀರನ್ನ ಕುಡಿಯೋ ಬದಲು ಒಂದು ಗ್ಲಾಸ್ ನೀರಿಗೆ ನೀವು ನಿಂಬೆ ರಸವನ್ನ ಬೆರೆಸಿ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಾಗುತ್ತೆ, ಹಾಗೇನೆ ನಿಮ್ಮ ಚರ್ಮ ಹೊಳೆಯುವಂತೆ ಮಾಡುತ್ತೆ. ಚರ್ಮದ ಅನೇಕ ಸಮಸ್ಯೆಗಳಿಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀವು ನೀರಿಗೆ ನಿಂಬೆ ಹಣ್ಣನ್ನ ಬೆರೆಸಿ ಕುಡಿಯೋದ್ರಿಂದ ನಿಮ್ಮ ಚರ್ಮದ ಆರೋಗ್ಯ ತುಂಬಾನೇ ಸುಧಾರಿಸುತ್ತೆ. ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಸೊ ಡೈಲಿ ನೀವು ನೀರಿಗೆ ನಿಂಬೆ ಹಣ್ಣಿನ ರಸವನ್ನ ಬೆರೆಸಿ ಕುಡಿಯೋದ್ರಿಂದ ನಿಮ್ಮ ಚರ್ಮದ ಆರೋಗ್ಯ ಕೂಡ ತುಂಬಾನೇ ಸುಧಾರಿಸುತ್ತೆ, ಹಾಗೆಯೇ ನಿಮ್ಮ ಚರ್ಮದ ಹೊಳಪು ಕೂಡ ಹೆಚ್ಚಿಸುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಆದಷ್ಟು ನೀವು ಸೂರ್ಯನ ಕಡು ಬಿಸಿಲಿನಿಂದ ನಿಮ್ಮ ತ್ವಚೆಯನ್ನ ನೀವು ರಕ್ಷಿಸಿಕೊಳ್ಳಿ. ಸೊ ಆದಷ್ಟು ಬಿಸಿಲಿಗೆ ಹೋಗೋದನ್ನ ತಪ್ಪಿಸಿ, ಬಿಸಿಲಿಗೆ ಹೋಗೋಕ್ಕೂ ಮುಂಚೆ ಸನ್ಸ್ಕ್ರೀನ್ ಅನ್ನ ಅಪ್ಲೈ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಹಾಗೇನೆ ಬಿಸಿಲಿಗೆ ಹೋಗುವಾಗ ಸ್ಕಾರ್ಫ್ ಅಥವಾ ಮಾಸ್ಕ್ಗಳನ್ನ ವೇರ್ ಮಾಡೋದನ್ನ ಮರಿಬೇಡಿ. ಈ ತರ ಮಾಡೋದ್ರಿಂದ ಬಿಸಿಲಿನಿಂದ ನಿಮ್ಮ ಚರ್ಮಕ್ಕೆ ಆಗುವಂತಹ ಹಾನಿಯನ್ನ ಆದಷ್ಟು ಕಡಿಮೆ ಮಾಡ್ಕೋಬಹುದು, ಹಾಗೇನೆ ಸನ್ ಟ್ಯಾನ್ ಅನ್ನು ಕೂಡ ನೀವು ಕಡಿಮೆ ಮಾಡ್ಕೋಬಹುದು. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಆದಷ್ಟು ಹೈಡ್ರೇಟ್ ಆಗಿರೋದಕ್ಕೆ ಟ್ರೈ ಮಾಡಿ. ಆದಷ್ಟು ಹೆಚ್ಚಾಗಿ ನೀರನ್ನ ಕುಡಿಯಿರಿ. ಪ್ರತಿದಿನ 8 ಗ್ಲಾಸ್ ಆದ್ರೂ ನೀವು ನೀರನ್ನ ಕುಡಿಬೇಕು. ಇದರಿಂದ ನಿಮ್ಮ ಚರ್ಮದ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ಹೆಚ್ಚಾಗಿ ನೀರನ್ನ ಕುಡಿಯೋದ್ರಿಂದ ದೇಹದಲ್ಲಿರುವಂತಹ ಟಾಕ್ಸಿನ್ ಅಂಶ ಹೊರಹೋಗೋ ಮೂಲಕ ನಿಮ್ಮ ಚರ್ಮದ ಆರೋಗ್ಯವನ್ನ ಸುಧಾರಿಸಿ ನಿಮ್ಮ ಚರ್ಮ ಹೊಳೆಯುವಂತೆ ಮಾಡುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಆದಷ್ಟು ನಿಮ್ಮ ಆಹಾರದಲ್ಲಿ ವಿಟಮಿನ್ ಸಿ ಹೆಚ್ಚಾಗಿ ಇರುವಂತಹ ಆಹಾರವನ್ನ ಸೇವಿಸೋಕೆ ಟ್ರೈ ಮಾಡಿ. ವಿಟಮಿನ್ ಸಿ ನಿಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಸೊ ವಿಟಮಿನ್ ಸಿ ರಿಚ್ ಫುಡ್ಸ್ ಗಳನ್ನ ನೀವು ಹೆಚ್ಚಾಗಿ ಸೇವಿಸ್ತಾ ಬಂದ್ರೆ ನಿಮ್ಮ ಚರ್ಮದ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ, ಆದಷ್ಟು ನೀವು ವಾಕ್ ಮಾಡಿ. ಪ್ರತಿದಿನ ಒಂದು ½ ಆದ್ರೂ ನೀವು ವಾಕ್ ಮಾಡೋದು ತುಂಬಾನೇ ಒಳ್ಳೇದು. ಕೂತಲ್ಲೇ ಕೂರೋದಕ್ಕಿಂತ ಪ್ರತಿದಿನ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಆದ್ರೂ ವಾಕ್ ಮಾಡೋದು ತುಂಬಾನೇ ಒಳ್ಳೆಯದು. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ಆದಷ್ಟು ಸಮತೋಲನ ಆಹಾರವನ್ನ ಸೇವಿಸಿ. ಆದಷ್ಟು ಆಹಾರದಲ್ಲಿ ಪ್ರೋಟೀನ್ ಭರಿತ ಆಹಾರವನ್ನ ಸೇವಿಸೋದು ತುಂಬಾನೇ ಒಳ್ಳೆಯದು. ಹಾಗೇನೆ ಆಹಾರದಲ್ಲಿ ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳನ್ನ ಹೆಚ್ಚಾಗಿ ಸೇವಿಸೋದ್ರಿಂದ ನಿಮ್ಮ ಚರ್ಮದ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ಹೆಚ್ಚು ಹೊತ್ತು ನೀವು ಸ್ನಾನ ಮಾಡುವಾಗ ಜಾಸ್ತಿ ತ್ವಚೆನ ಉಜ್ಜೋದಿಕ್ಕೆ ಹೋಗ್ಬೇಡಿ. ಜಾಸ್ತಿ ತ್ವಚೆಯನ್ನ ಉಜ್ಜೋದ್ರಿಂದ ಚರ್ಮದ ನ್ಯಾಚುರಲ್ ಗ್ಲೋ ಹೊರಟೋಗುತ್ತೆ. ಸೊ ಅದಕ್ಕೋಸ್ಕರ ಹೆಚ್ಚು ಹೊತ್ತು ನಿಮ್ಮ ತ್ವಚೆಯನ್ನ ಉಜ್ಜೋದು ಕೂಡ ಚರ್ಮಕ್ಕೆ ಒಳ್ಳೆಯದಲ್ಲ. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ನಿದ್ರೆಗೆ ಪ್ರಾಮುಖ್ಯತೆಯನ್ನ ನೀಡಿ ಚೆನ್ನಾಗಿ ನಿದ್ದೆ ಮಾಡಿ. ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ಕೂಡ ನಿಮ್ಮ ಸೌಂದರ್ಯ ವೃದ್ಧಿ ಆಗುತ್ತೆ. ದಿನಕ್ಕೆ 8 ಗಂಟೆ ಆದ್ರೂ ಚೆನ್ನಾಗಿ ನಿದ್ದೆ ಮಾಡೋದು ನಿಮ್ಮ ತ್ವಚೆಯ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ನೆಕ್ಸ್ಟ್ ಸ್ಟೆಪ್, ನೀವು ತುಂಬಾ ಬೆವರ್ತಾ ಇದ್ದೀರಾ ಅಂತಂದ್ರೆ ಆಗಾಗ ಮುಖನ ತೊಳಿತಾ ಇರಿ. ಸೊ ಆಗಾಗ ಮುಖನ ತೊಳೆಯೋದ್ರಿಂದ ಆದಷ್ಟು ಬೆವರಿನಿಂದ ಉಂಟಾಗುವಂತಹ, ಧೂಳಿನಿಂದ ಉಂಟಾಗುವಂತಹ ಪಿಂಪಲ್ಸ್ ಕಲೆಗಳನ್ನ ನೀವು ಕಡಿಮೆ ಮಾಡ್ಕೋಬಹುದು. ಇದರಿಂದ ನಿಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡ್ಕೋಬಹುದು. ಅತಿಯಾಗಿ ಬೆವರ್ತಾ ಇದ್ದೀರಿ ಅಂದ್ರೆ ಆಗಾಗ ಮುಖನ ತೊಳಿತಾ ಇರಿ. ಆದಷ್ಟು 2 ಸಲ ಸ್ನಾನ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ವಾರಕ್ಕೆ ಒಮ್ಮೆ ಆದರೂ ನೀವು ಆಯಿಲ್ ಮಸಾಜ್ನ ಕೊಡೋದು ತುಂಬಾನೇ ಒಳ್ಳೆಯದು. ಚರ್ಮಕ್ಕೆ ಬುಗುರು ಬೆಚ್ಚಗಿನ ಆಯಿಲ್ ಮಸಾಜ್ನ ಕೊಡೋದ್ರಿಂದ ಇದರಿಂದ ಮುಖದಲ್ಲಿರುವಂತಹ ಕಲೆಗಳು ಕೂಡ ಕಡಿಮೆ ಆಗುತ್ತೆ, ಹಾಗೇನೆ ಚರ್ಮ ಟೈಟ್ ಆಗಿ ನಿಮ್ಮ ತ್ವಚೆ ಹೊಳೆಯುವಂತೆ ಮಾಡುತ್ತೆ.
ನೆಕ್ಸ್ಟ್ ಟಿಪ್ ಏನಂದರೆ ಅಲೋವೆರಾ ಜೆಲ್ ಅಥವಾ ರೋಸ್ ವಾಟರ್ನ ಅಪ್ಲೈ ಮಾಡಿ. ಇದರಿಂದ ಕೂಡ ನಿಮ್ಮ ತ್ವಚೆ ತುಂಬಾ ಮೃದುವಾಗುತ್ತೆ. ಸೊ ನೈಟ್ ನೀವು ಮಲ್ಗೋಕ್ಕೂ ಮುಂಚೆ ರೋಸ್ ವಾಟರ್ನ ಅಪ್ಲೈ ಮಾಡಿ ಮಲ್ಗೋದ್ರಿಂದ ನಿಮ್ಮ ತ್ವಚೆ ತುಂಬಾ ಸ್ಮೂತ್ ಆಗಿ ಬ್ರೈಟ್ನೆಸ್ ಕೂಡ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂದರೆ ಹಾಲು ನಮಗೆ ಸುಲಭವಾಗಿ ಸಿಗುವಂತಹ ಒಂದು ಉತ್ಪನ್ನ. ಸೊ ಹಾಲು ಮೆಲನಿನ್ ಅಂಶವನ್ನು ನಿಯಂತ್ರಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಸೊ ಹಾಲಿನ ಒಂದು ಫೇಸ್ ಪ್ಯಾಕನ್ನು ಕೂಡ ನೀವು ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್ ಬಿಟ್ಟು ಫೇಸ್ನ ವಾಶ್ ಮಾಡ್ಬೋದು, ಅಥವಾ ನೈಟ್ ಫುಲ್ ಬಿಟ್ಟು ನೀವು ಬೆಳಗ್ಗೆ ಕೂಡ ವಾಶ್ ಮಾಡ್ಬೋದು. ಶುದ್ಧ ಹಾಲನ್ನು ಬಳಸೋದ್ರಿಂದ ನಿಮ್ಮ ಚರ್ಮದ ಹೊಳಪು ಕೂಡ ಹೆಚ್ಚಾಗುತ್ತೆ. ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಸೌಂದರ್ಯದ ಗುಟ್ಟೆ ನಗುಮುಖ. ಸೊ ನೀವು ಯಾವುದೇ ಬಣ್ಣ ಇರಲಿ, ನಗುಮುಖ ಇದ್ದರೆ ನೀವು ತುಂಬಾ ಸುಂದರವಾಗಿ ಕಾಣಿಸ್ತೀರಾ. ಟೆನ್ಷನ್ ಫ್ರೀ ಆಗಿರಿ. ಟೆನ್ಷನನ್ನು ಕಡಿಮೆ ಮಾಡೋದಕ್ಕೆ ಆವಾಗ ಕಾಮಿಡಿ ವಿಡಿಯೋಗಳನ್ನು ನೋಡ್ತಾ ಇರಿ. ನೀವು ಎಷ್ಟು ಖುಷಿಯಾಗಿ ನಗ್ನಗ್ತಾ ಇರ್ತೀರೋ ಅಷ್ಟು ನಿಮ್ಮ ಚರ್ಮದ ಆರೋಗ್ಯ ಚೆನ್ನಾಗಿರುತ್ತೆ. ನೀವು ಟೆನ್ಷನ್ ಮಾಡ್ಕೊಂಡಷ್ಟು, ಕೋಪ ಮಾಡ್ಕೊಂಡಷ್ಟು, ಚಿಂತೆ ಮಾಡಿದಷ್ಟು ನಿಮ್ಮ ಚರ್ಮ ಹಾಳಾಗ್ತಾ ಹೋಗುತ್ತೆ. ಸೊ ಯಾವಾಗಲೂ ನಗ್ತಾ ಇರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ಓಕೆ ಗಾಯ್ಸ್, ನಮ್ಮ ಬ್ಯೂಟಿನ ಹೆಚ್ಚಿಸ್ಕೊಳ್ಳೋದಕ್ಕೆ ಇವತ್ತು ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ ಗಾಯ್ಸ್. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.